ಸಹೋದರಿಯರು ಸಾಮಾನ್ಯವಾಗಿ ತಮ್ಮ ಸಹೋದರರಿಗೆ ಹಣೆಗೆ ತಿಲಕವನ್ನು ಹಚ್ಚುತ್ತಾರೆ. ನಂತರ ರಾಖಿ ಎಂಬ ಪವಿತ್ರ ದಾರವನ್ನು ತಮ್ಮ ಸಹೋದರರ ಕೈಗೆ ಕಟ್ಟುತ್ತಾರೆ, ಆರತಿ ಮಾಡುತ್ತಾರೆ ಮತ್ತು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಪ್ರೀತಿ ಮತ್ತು ಉತ್ಕೃಷ್ಟ ಭಾವನೆಗಳನ್ನು ಪ್ರತಿನಿಧಿಸುವ ಈ ಬಂಧವನ್ನು ರಕ್ಷಾಬಂಧನ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ರಕ್ಷಣೆಯ ಬಂಧ. ಪ್ರತಿಯಾಗಿ ಸಹೋದರನು ತನ್ನ ಸಹೋದರಿಗೆ ಉಡುಗೊರೆಯನ್ನು ನೀಡುತ್ತಾನೆ ಮತ್ತು ಅವಳನ್ನು ನೋಡಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ರಕ್ಷಾಬಂಧನವನ್ನು ಈ ವರ್ಷ ಆಗಸ್ಟ್ 9, 2025ನೇ ತಾರೀಕಿನಂದು ಆಚರಿಸಲಾಗುತ್ತದೆ. ಹಿಂದೂ ಪುರಾಣದ ಪ್ರಕಾರ ಮಹಾಭಾರತದ ಪಾಂಡವರ ಪತ್ನಿ ದ್ರೌಪದಿ ಒಮ್ಮೆ ತನ್ನ ಸೀರೆಯಿಂದ ಒಂದು ತುಂಡನ್ನು ಕತ್ತರಿಸಿ ಶ್ರೀಕೃಷ್ಣನ ಗಾಯಗೊಂಡ ಬೆರಳುಗಳಿಗೆ ಕಟ್ಟಿದಳು. ಶ್ರೀಕೃಷ್ಣನು ದ್ರೌಪದಿಯನ್ನು ತನ್ನ ಸಹೋದರಿಯನ್ನಾಗಿ ಸ್ವೀಕರಿಸುತ್ತಾನೆ. ಕೌರವರು ದ್ರೌಪದಿಯ ವಸ್ತ್ರಾಭರಣ ಮಾಡುವಾಗ ಪಾಂಡವರು ಸೇರಿದಂತೆ ಯಾರೂ ಅವಳನ್ನು ರಕ್ಷಿಸಲಾಗಲಿಲ್ಲ. ಆ ಸಮಯದಲ್ಲಿ ದ್ರೌಪದಿಯ ಸಹಾಯಕ್ಕಾಗಿ ಮೊರೆಯಿಟ್ಟಳು ಮತ್ತು ಅವಳನ್ನು ರಕ್ಷಿಸಲು ಶ್ರೀಕೃಷ್ಣನನ್ನು ಕರೆದಳು. ಶ್ರೀಕೃಷ್ಣನು ಅವಳಿಗೆ ವಿಸ್ತರಿಸಿದ ಸೀರೆಯನ್ನು ನೀಡಿ ಅವಮಾನದಿಂದ ರಕ್ಷಿಸಿದನು. ರಕ್ಷಾಬಂಧನವು ಸಹೋದರ ಸಹೋದರಿಯರ ನಡುವಿನ ಅವಿನಾಭಾವ ಸಂಬಂಧ ಆಚರಣೆಯಾಗಿದೆ. ರಕ್ಷಾಬಂಧನದಲ್ಲಿ ಸಹೋದರ ಸಹೋದರಿಯರು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಇದು ಪ್ರೀತಿ, ಕಾಳಜಿ, ಬದ್ಧತೆ, ಭಕ್ತಿ ಮತ್ತು ವಿಶ್ವಾಸದ ಹಬ್ಬವಾಗಿರುತ್ತು. ಆಧ್ಯಾತ್ಮಿಕತೆಯ ವಿಷಯಕ್ಕೆ ಬಂದಾಗ ಇದು ಆತ್ಮದೊಂದಿಗಿನ ಶುದ್ಧ ಮತ್ತು ಪವಿತ್ರ ಸಂಬಂಧವನ್ನು ಸಂಕೇತಿಸುತ್ತದೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಕೂಡ ತಮ್ಮ ಸದಸ್ಯರಲ್ಲಿ ಸಹೋದರತ್ವದ ಭಾವನೆಗಳನ್ನು ಮೂಡಿಸಲು ರಕ್ಷಾಬಂಧನ ಹಬ್ಬವನ್ನು ಆಚರಿಸುತ್ತದೆ. RSSನ 6 ಹಬ್ಬಗಳ ಪೈಕಿ ರಕ್ಷಾಬಂಧನ ಕೂಡ ಒಂದು. ಇಂತಹ ಒಂದು ಪವಿತ್ರ ಆಚರಣೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಿದೆ. ಈಗಾಗಲೇ ಈ ರಾಖಿ ಹಬ್ಬವನ್ನು ಕೆಲವರು ತೋರಿಕೆಗೋಸ್ಕರ ಮಾಡುವುದು, ಆನಂತರ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಈ ಸಹೋದರತ್ವವನ್ನು ಮರೆತು ಕೇವಲ ಕಾಮ, ಲೋಭ, ಮೋಹ, ಮದ, ಮತ್ಸರ, ಕ್ರೋಧಗಳಿಗೆ ಒಳಗಾಗಿ ಅನಾಚಾರಗಳು ಹೆಚ್ಚಾಗುತ್ತಿದೆ. ಅಲ್ಲದೆ ಅನ್ಯ ಧರ್ಮದಲ್ಲಿನ ಸಹೋದರ ಸಹೋದರಿಯರ ವಿವಾಹ ಸಂಬಂಧಗಳಿಗೆ ಕೆಲವರು ಆಕರ್ಷಿಸುತ್ತಿದ್ದಾರೆ. ಅದನ್ನು ತಡೆಯುವ ಕೆಲಸ ಮಾಡಬೇಕಾಗಿ ನನ್ನ ಅನಿಸಿಕೆ. ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು. ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.